ಪೋಷಕರು ಕೇಳಿಸ್ಕೋಬೇಕು. ಅದೇನಾಯಿತು, 69.23% ನಂದು SLC ರಿಸಲ್ಟ್. ನಮ್ಮ ಹಳ್ಳಿಗೆ ನಾನೇ ಹೈಯೆಸ್ಟು. ಈಗ ನಗ್ತೀರಿ ನೀವು, ಅವಾಗ 70 ಎಲ್ಲ ದೊಡ್ಡ ಮಾರ್ಕ್ಸ್. ಅವಾಗ ಈಗ 99 ತಗೊಂಡ್ರು ಕಡಿಮೆ ಅಂತಾರೆ. ಅವಾಗ 69.23 ನಮ್ಮ ಊರಿಗೆ ಹೈಯೆಸ್ಟ್ ನಂದೇ. ನಾನು 9th ಇದ್ದಾಗ ಡಿಸೈಡ್ ಮಾಡಿದ್ದೆ ನಾನು ದೊಡ್ಡವನಾಗಿ ಪತ್ರಕರ್ತ ಆಗಬೇಕು ಅಂತ. ಧಾರವಾಡದಲ್ಲಿ ಒಂದು KCD ಕಾಲೇಜ್ ಅಂತಿದೆ. ಅದು ಹಳೆಯ ಬ್ರಿಟಿಷ್ ಕಾಲದ ರೈಲ್ವೆ ಆಫೀಸ್ ಆಗಿದ್ದನ್ನು ಕಾಲೇಜ್ ಮಾಡಿದ್ದಾರೆ. ನಾನು ಸಣ್ಣವನಿದ್ದಾಗೆಲ್ಲ ಓಡಾಡುವಾಗ ನಾನು ದೊಡ್ಡವನಾದ್ಮೇಲೆ ಈ ಕಾಲೇಜಲ್ಲಿ ಓದಬೇಕು ಅನ್ಕತ್ತಿದ್ದೆ. SLC ರಿಸಲ್ಟ್ ಬಂದ ತಕ್ಷಣ ನಾನು ಆ ಕಾಲೇಜಿಗೆ ಹೋಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ತಗೊಂಬಂದು ಮನೇಲಿ ಹೇಳಿದೆ, ನಾನು PUC ಆರ್ಟ್ಸ್ ಜಾಯ್ನ್ ಆಗ್ತಿದ್ದೀನಿ, ನಾನು ಮುಂದೆ ಪತ್ರಕರ್ತ. ನಮ್ಮ ಮನೇಲಿ ರಣರಂಗ. ನಮ್ಮಪ್ಪ ಮನೆತನದ ಮರ್ಯಾದೆ ಏನಾಗುತ್ತೆ ಅಂದ್ಬಿಟ್ರು. ಊರಿಗೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವನು ಆರ್ಟ್ಸಿಗೆ ಹೋದರೆ ಮನೆತನದ ಮರ್ಯಾದೆ ಏನಾಗುತ್ತೆ. ಹಠಕ್ಕೆ ಬಿದ್ದು ಕರ್ಕೊಂಡು ಹೋಗಿ ನನ್ನನ್ನು ಹುಬ್ಬಳ್ಳಿಯ ಕೋತಂಬರಿ ಕಾಲೇಜಿಗೆ ಸೈನ್ಸ್ಗೆ ಹಾಕಿದ್ರು. ಕೆಮಿಸ್ಟ್ರಿ ಸ್ಟಾಲ್ವಾರ್ಟ್ಸ್ಗಳು ಅನ್ನಲ್ಲ. PUC ಫಸ್ಟ್ ಇಯರಿಗೆ ನನ್ನ ಫಸ್ಟ್ ಕ್ಲಾಸ್ ಕೆಮಿಸ್ಟ್ರಿ. ಕರ್ಕಿ ಅಂತ ಲೆಕ್ಚರರ್. ಐ ಕ್ಯಾನ್ ನೆವರ್ ಫಾರ್ಗೆಟ್ ದಟ್ ಕ್ಲಾಸ್. ಮರೆಯೋಕ್ಕೆ ಆಗಲ್ರಿ ಅದನ್ನ ಲೈಫಲ್ಲಿ. ಈ ಹಚ್ಚೇವು ಕನ್ನಡದ ದೀಪ ಬರೋದ್ರಲ್ಲ, DS ಕರ್ಕಿ ಕವಿ, ಅವ್ರ ಮಗ ನಮಗೆ ಲೆಕ್ಚರರ್. ಆ ಮನುಷ್ಯ ಅದು ಏನಂದ್ರೆ ದಿನ ಪಾಪ ಅಗೌರವದಿಂದ ಮಾತಾಡ್ತೀನಿ ಅಂತಲ್ಲ, ಭಯಂಕರ ಸಿಟ್ಟು. ಯಾವಾಗಲೂ ಉರಿ 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 ಅನ್ನೋದು. ಅದು ಬೇರೆ ಫಸ್ಟ್ ಕ್ಲಾಸ್ ನಂದು. ಬಂದ ತಕ್ಷಣ ಈಗ ಗೊತ್ತಲ್ಲ, ಇಂಟ್ರಡಕ್ಷರಿ ಕ್ಲಾಸ್. ಕೆಮಿಸ್ಟ್ರಿ ಈಸ್ ಇನ್ ಎವ್ರಿ ವಾಕ್ ಆಫ್ ಅವರ್ ಲೈಫ್, ನಮ್ಮ ಜೀವನದಲ್ಲಿ ಎಲ್ಲ ಕಡೆ ಕೆಮಿಸ್ಟ್ರಿ ಇರುತ್ತೆ. ಹಂಗೇನೋ ಶುರು ಮಾಡ್ಕೊಂಡ್ರು. ನನಗೆ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಇರಬಾರ್ದಾಗಿತ್ತು, ಇಲ್ಲಿ ಇದ್ದುಬಿಟ್ಟಿದ್ದೀನಿ ಅಂತ. ಅವ್ರು ಹಿಂಗೆ ಕರೆಕ್ಟಾಗಿ ನಾನು ಒಂದು ಸಲ ಹಿಂಗೆ ಆಕಳಿಸೋದಕ್ಕೂ ಅವ್ರು ನಾನು ನೋಡೋದಕ್ಕೂ ಕರೆಕ್ಟ್ ಆಗ್ಬಿಡ್ತು. ಅವತ್ತು ಅದು ಹೆಂಗಾಯ್ತು ಅಂದರೆ, ನನ್ನೇ ನೋಡಿ ಯು ಸ್ಟ್ಯಾಂಡಪ್ ಅಂದರು. ನಿಮಗೂ ಹಿಂಗೆ ಯಾರು ಯು ಸ್ಟ್ಯಾಂಡಪ್ ಅಂದ್ರೆ ಅಕ್ಕಪಕ್ಕದವ್ರು ಯಾರು ಕರೆದಿರ್ಬೇಕು ಅಂದ್ಕೊಂಡು ಸುಮ್ಮನೆ ಕೂತ್ಕೊತಿರಲ್ಲ, ಹಂಗೂ ನಾನು ಕೂತ್ಕೊಂಡೆ. ಅದು ನೋಡಿ ಮತ್ತೆ ನನ್ನೇ ಪಾಯಿಂಟ್ ಮಾಡಿ ಯು ವಿಲೇಜ್ ಬಾಯ್ ಸ್ಟ್ಯಾಂಡಪ್ ಅಂದರು. ಹಳ್ಳಿ ಹುಡುಗರು ನಾವು ಇರ್ತಿದ್ದೆ, ಹಂಗಿರ್ತಿದ್ದು. ನೋಡಿದ ತಕ್ಷಣ ಯು ವಿಲೇಜ್ ಬಾಯ್ ಸ್ಟ್ಯಾಂಡಪ್ ಅಂತ. ಅವರು ಎಲೆಡ್ಕೆ ಹಾಕ್ಕೊಂಡ್ರೆ ಬಾಯಿ ಯಾಕೆ ಕೆಂಪಾಗತ್ತೆ ಗೊತ್ತಾ ಅಂದರು. ಹಿ ವಾಂಟೆಡ್ ಟು ಎಕ್ಸ್ಪ್ಲೇನ್ ಕೆಮಿಸ್ಟ್ರಿ. ಪಾಪ ಅದೇನೋ ಕ್ಯಾಲ್ಶಿಯಮ್ ಇರುತ್ತೆ, ಅದೇನೋ ಆ್ಯಕ್ಟಿಂಗ್ ಮಾಡುತ್ತೆ, ಏನೋ ಒಂದು ಹೇಳಬೇಕಾಗಿತ್ತು ಅವ್ರಿಗೆ. ಎಲೆಡಿಕೆ ತಿಂದರೆ ಬಾಯಾಗಿ ಕೆಂಪಾಗುತ್ತೆ ಗೊತ್ತಾ ಅಂದರು. ನನಗೆ ನಂದು ಸೊಕ್ಕೆ ಎಡಸೊಕ್ಕದು. ಸರ್ ನಿಮಗೆ ಗೊತ್ತು, ನೀವು ತಿಂದರೂ ಕೆಂಪಾಗತ್ತೆ, ನನಗೆ ಗೊತ್ತಿಲ್ಲ, ನಾನು ತಿಂದರೂ ಕೆಂಪಾಗತ್ತೆ. ಅಂದ್ಬಿಟ್ಟೆ. ಅವತ್ತು ಫಸ್ಟ್ ಡೇ ಫಸ್ಟ್ ಕ್ಲಾಸ್ ನನ್ನ ಕಾಲೇಜ್ನಂತ. ಗೆಟ್ ಔಟ್ ಆಫ್ ಮೈ ಕ್ಲಾಸ್, ಇನ್ಯಾವತ್ತೂ ನೀನು ನನ್ನ ಕ್ಲಾಸಿಗೆ ಬರಬಾರ್ದು ಅಂದರು. ನನಗೆ ಇಟ್ ವಾಸ್ ಅ ಬ್ಯಾಡ್ ಬಿಗಿನಿಂಗ್. ಒಂದು ಕಾಲೇಜ್ ಹಂಗೆ ಸ್ಟಾರ್ಟ್ ಆಗಬಾರ್ದು ಯಾರ್ದು. ನಾನು ಬ್ಯಾಗ್ ತಗೊಂಡು ಹೊರಗಡೆ ಬಂದೆ. ಒಂದು 2 ಕ್ಲಾಸ್ ದಾಟೋ ಅಷ್ಟೊತ್ತಿಗೆ ಪಕ್ಕದಲ್ಲಿ ಒಂದು ಸೌಂಡ್ ಬಂತು. ವೆನ್ ರೋಮಿಯೋ ಮೆಟ್ ದ ಜೂಲಿಯಟ್ ಅಂತ ಹೇಳ್ತಿದ್ರು. ನಾನು ಇದೇನೋ ಚೆನ್ನಾಗಿದೆಯಲ್ಲ ಅನ್ನಿಸ್ತು. ಅಲ್ಲೋಗಿ ನಾ ಕಮಿನ್ ಸರ್ ಅಂದೆ. ಕಮಿನ್ ಅಂದರು. ನೀನು ಈ ಕ್ಲಾಸ್ ಹೌದಲ್ಲ ಅಂತ ಅವರು ಕೇಳಲಿಲ್ಲ, ನಾನು ಈ ಕ್ಲಾಸ್ ಅಲ್ಲ ನಾನು ಒಳಗೆ ಬರ್ಬೋದಾ ಅಂತ ನಾನೂ ಕೇಳಲಿಲ್ಲ. ಕೂತ್ಕೊಂಡೆ. ಭಾಳ ಅದ್ಭುತವಾಗಿ ರೋಮಿಯೋ ಜೂಲಿಯೆಟ್ಟಿನ ಪಾಠ ಮಾಡ್ತಿದ್ರು ಅವರು. ನಾನು ಮೈ ಮರೆತು ಬಿಟ್ಟೆ ಅದರಲ್ಲಿ. ದುಷ್ಯಂತ್ ನಾಡಗೌಡ ಅಂತ, DGM ನಾಡಗೌಡ. ನನ್ನ ಬದುಕಿನಲ್ಲಿ ನಾನು ನೋಡಿದ ಅತ್ಯುತ್ತಮ ಇಂಗ್ಲೀಷ್ ಟೀಚರ್ ಅವರೇ. ಅವ್ರದ್ದು ಪಾಠ ಅದು ಹೆಂಗಾಯ್ತು ಅಂದರೆ, ಪ್ರತಿ ಸಲ ಕರ್ಕಿ ಸರ್ ಕ್ಲಾಸ್ ಇದ್ದಾಗ 2 ಕ್ಲಾಸ್ ಬಿಟ್ಟು ಅಲ್ಲಿ DGM ನಾಡಗೌಡ ಸರ್ದೇ ಕ್ಲಾಸ್ ಇರ್ತಿತ್ತು. ಕರ್ಕಿ ಸರ್ ಹೇಳಿಬಿಟ್ಟಿದ್ರು, ನೀನು ನನ್ನ ಕ್ಲಾಸಿಗೆ ಕೂತ್ಕೊಬೇಡ ಅಂತ. ನಾನು ಕರೆಕ್ಟಾಗಿ ಎದ್ದೋಗಿ ಆ ಕ್ಲಾಸಿಗೆ ಕೂತ್ಕೊತಿದ್ದೆ. ಹಿಂಗೆ ಶುರುವಾಗಿದ್ದು ನನಗೆ. ಅಂದರೆ ಐ ಶುಡ್ ನಾಟ್ ಬಿ ಹಿಯರ್ ಬಟ್ ಐ ಆಮ್ ಹಿಯರ್ ಬೈ ಫೋರ್ಸ್ ಅನ್ನೋದು ನನ್ನ ತಲೆಯಲ್ಲಿ ಹೆಂಗೆ ಬಂದುಬಿಟ್ಟಿತ್ತು ಅಂದರೆ, ನಾನು ಪತ್ರಕರ್ತ ಆಗಬೇಕು ಅಷ್ಟೇ. ನನ್ನ ಇಡೀ ಗಮನ ಪಕ್ಕದಲ್ಲಿದ್ದ ಆರ್ಟ್ಸ್ ಕಾಲೇಜ್ ಕಡೆ ಇರ್ತಿತ್ತು. ಆರ್ಟ್ಸ್ ಕಾಲೇಜಿನ ಕಾರ್ಯಕ್ರಮಗಳು, ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಿದೆ, ನಾನು ಆ್ಯಂಕರಿಂಗ್ ಮಾಡಬೇಕು, ನಾನು ಸ್ವಾಗತ ಕೋರಬೇಕು, ನಾನು ವಂದನಾರ್ಪಣೆ ಮಾಡಬೇಕು.
ಲೈಬ್ರರಿಗೆ ಹೋದರೆ ಅಲ್ಲಿರುವ ಅತ್ಯುತ್ತಮ ಕಾದಂಬರಿಗಳು ಯಾವುದು, ದಿನಕ್ಕೆ ಅಟ್ಲೀಸ್ಟ್ 4 ಪೇಪರ್ ನಾನು ಓದಬೇಕು, ಕರೆಂಟ್ ಅಫೇರ್ಸ್ ನಾನು ಅಪ್ಡೇಟ್ ಆಗಿರಬೇಕು. ಭಾಷಣ ಸ್ಪರ್ಧೆ ಅಂದರೆ ಅಜಿತ್ ಹನುಮಕ್ನವ್ರು ಬಂದಿದ್ದಾನಂದರೆ ಇನ್ಯಾರೂ ಫಸ್ಟ್ ಪ್ರೈಸ್ ಇನ್ಯಾರಿಗೂ ಇಲ್ಲ ಬಿಡು ಅನ್ನೋಷ್ಟು ಎಕ್ಸ್ಪರ್ಟ್ ಆಗಬೇಕು. ನಾನು ಅಷ್ಟು ಕಾನ್ಸಂಟ್ರೇಷನ್ ಹಾಗೆ ಇತ್ತು. ಹಿಂಗಿದ್ದವ್ರು ಪಾಸ್ ಆಗೋಕ್ಕೆ ಹೆಂಗೆ ಸಾಧ್ಯ? ಮ್ಯಾಥ್ಸು, ಬಯಾಲಜಿ. ಇವತ್ತು ನಾನು ಅನ್ಕೋತೀನಿ, ಒಂದು ವೇಳೆ ನಾನು PUC ಪಾಸ್ ಆಗಿಬಿಟ್ಟಿದ್ರೆ ಏನಾಗ್ತಿತ್ತು. ಇಂಜಿನಿಯರಿಂಗ್ ಅಂತೂ ಸಿಗ್ತಿರಲಿಲ್ಲ, ದಟ್ ಈಸ್ ಸೆಕೆಂಡ್ರಿ. ಮೆಡಿಕಲ್ ಕನಸು, ನಾನು CET ಬರೀಲಿಲ್ಲ. ಅಟ್ಲೀಸ್ಟ್ ಮರ್ಯಾದೆ ಪ್ರಶ್ನೆ ಅಂತ BScಗಾರು ಹಾಕ್ತಿದ್ರ ನಮ್ಮಪ್ಪ, BScಗಾರು ಹಾಕ್ತಿದ್ರ, ಮುಂದೆ ಗೊತ್ತಿಲ್ಲ. ಅದಕ್ಕೆ ನಾನು ಅಂದ್ಕೊಳ್ಳೋದು,